ಅದೇ ಸರ್ ರಾತ್ರಿ 8:30 ಫೋನ್ ಮಾಡಿದರು. ಏನೋ ಒಂದು ಸಿಕ್ಕಾಪಟ್ಟೆ ಕುಡ್ದು ಗಲಾಟೆ ಮಾಡ್ತಾನೆ, ಟಾರ್ಚರ್ ಕೊಡ್ತಾನೆ, ನಾನು ಇರಲ್ಲ ಅಂತ. ಹಂಗೆ ಮಾಡ್ಕೊಬೇಡಮ್ಮ, ನಾವು ಬಂದು ಕರ್ಕೊಂಬತ್ತೀವಿ ಅಂದ್ವಿ. ಆಯಿತು ಅಂತ ಮಗ ಕರ್ಕೊಂಡು ಹೋಗಿದ್ವಿ ನಾವು ಹಬ್ಬಕ್ಕೆ, ವರಲಕ್ಷ್ಮಿ ಹಬ್ಬದ ದಿನ. ನಮ್ಮ ಅಜ್ಜಿ ನೋಡ್ಬೇಕು ಅಂದಿದ್ದಕ್ಕೆ ನಮ್ಮ ಮನೆಯವರೇ ಬಂದು ಕರ್ಕೊಂಬಂದಿದ್ರು. ಆವಾಗ 8:30 ಫೋನ್ ಮಾಡಿದಾಗ ಹಂಗಂದಿದ್ದು, ತಿರ್ಗಿ 9 ಗಂಟೆಗೆ ಮಾಡ್ತು. ಏನು ಮಾಡ್ಕೊಂಬಲ್ಲಪ್ಪ, ನೀವು ಬರೀ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡು ಹೋಗಾನೆ, ಕಂಪ್ಲೇಂಟ್ ಕೊಟ್ಟು ಹೋಗಾನೆ ಅಂತ. ಅಷ್ಟೊಂದ ಮೇಲೆ ತಿರುವು ಮಾಡಿರಿ. 7 ಸರಿನೂ ಮಾಡಿದೆ, ಫೋನೇ ಎತ್ತಲಿಲ್ಲ. ಫೋನ್ ಎತ್ತಿದ ಮೇಲೆ ಈಗ ನೋಡು 10:15 ನಾನು ಅವರು ಚಿಗಪ್ ಮಾಡ್ದೆ ನನಗೆ. ಏನಂತ, ಹೆಚ್ಚು ಕಮ್ಮಿ ನಿನ್ನ ಮಗಳು ಏನೋ ಹೆಚ್ಚು ಕಮ್ಮಿ ಆಗೈತಂತೆ ಅಂತಾನೆ. ತಿರ್ಗಿ ಏನಾಯ್ತ ಅಂತ ಏನು ಹೇಳಿದ್ರು ಫೋನು ಎತ್ತಲಿಲ್ಲ, ಅವ್ನು ಫೋನು ಇದು ಮಾಡಲಿಲ್ಲ. ತಿರ್ಗಿ ಆವಾಗ ಶೆಟ್ಟೆಳ್ಳೆಗೆ ನಮ್ಮ ಇವ್ರ ಮಗಳು ಇತ್ತು, ಅವ್ರ ಅವ್ರಿಗೆ ಫೋನ್ ಮಾಡಿ ನೋಡಮ್ಮ ಮಂತಕ್ಕೆ ಹೋಗಿ ಅರ್ಜೆಂಟ್ ಏನಾಯ್ತು ಅಂತ. ಅವ್ರು ಬಂದು ಬಾಯಿ ಬಡ್ಕೊಂಡಾಗ ನಮಗೆ ಗೊತ್ತಾಯ್ತು ಹೋಗಿ ಜೀವ ಅಂತ. ಆವಾಗ ನಾವು 11:30 ಬಂದ್ವಿ ಇಲ್ಲಿಗೆ ಮಳೆಯಾಗಿ. ಅಷ್ಟು ಸರ್. ಯಾಕೆ ಹಿಂಗೆ ಅಂದರೆ ಅವ್ನು ವರ್ತನೆ ಸರಿ ಇಲ್ಲ ಸರ್. ದಿನ ಕುಡ್ದು ಬಂದು ಗಲಾಟೆ, ದಿನ ಕುಡಿಯೋದು ಗಲಾಟೆ, ದಿನ ಕುಡ್ದು ಬಂದು ಗಲಾಟೆ ಬಿಟ್ಟರೆ ಇನ್ನು ಕುಡಿದು ಬಂದರೆ ಗಲಾಟೆ. ಏನು ಹೇಳ್ಕೊಂಬಂದು ಇವ್ನು ಹಿಂಸೆ ತಾಳಕಾಲ ಕೆಟ್ಟದಾಗ ಬೈಯೋದು. ಅದು ಒಂದು ಪೂರ ಸುಮ್ಮನೆ ಕುಡಿದು ಏನು ಮಾಡ್ತೀರಾ, ನೀವೇನು ಮಾಡ್ತಾರೆ ನಿಮ್ಮ ಅಪ್ಪರು, ದುರಾಂಕಾರ ಶಾನೆ. ಏನು ಫಸ್ಟ್ಗೆ ಕೊಟ್ಟಿದ್ವಿ ಸರ್ ವರದಕ್ಷಿಣೆನ, ಒಂದು ಉಂಗುರ, ಒಂದು ಕೊಳಚೈನು, ಖರ್ಚಿಗೆ ಮದುವೆ ಮಾಡಿಕೊಟ್ಟಿದ್ವಿ. ಅದೇ ಹಿಂಸೆ. ನೀನು ನಮ್ಮ ಅಪ್ಪ ಅಮ್ಮನ ತಕ್ಕ ಬರಲ್ಲ, ನಾನು ಹೇಳ್ದಂಗೆ ಕೇಳಲ್ಲ, ಹಂಗೆ ಸುಮ್ಮನೆ ಕಿರ್ಕೊಳ್ಳ. ಅದೇ ಹೇಳಿಲ್ವಲ್ಲ, ಫೈನಾನ್ಸ್ಗೆ ಹೋಗೋಣ 1 ವರ್ಷ. ಅವ್ರು ಚಿಗಪ್ಪ ಲೆಕ್ಚರರು ಅಂತ ಮಾಡಿಸಿದ್ದು ಸರ್. ನಮ್ಗೆ ಹೆಂಗೆ ಗೊತ್ತು, ಪ್ರೈವೇಟ್ ಕಾಲೇಜ್ಗೆ ಲೆಕ್ಚರರು ಅಂತ ಮಾಡಿಸಿದ್ದು. ಕಡಿವಿಗೆರೆ, ಶಿರಾದ